ನಿಮ್ಗೂ ನಾಲ್ಕನೇ ಪ್ರಾಬ್ಲಮ್ ಇದೆನಾ? ರ್ಯಾಲಿ ಬೇರೆ ಹತ್ರ ಬಂತು, ಎಕ್ಸಸೈಸ್ ಯಾವ್ದು ಮಾಡ್ಬೇಕಂತ ಹೇಳಿ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವ ಎಕ್ಸಸೈಸ್ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ತಪ್ಪದೆ ರ್ಯಾಲಿಗೆ ಹೋಗ್ತಿರಂತ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮೊದಲೇ ಎಕ್ಸಸೈಸ್ ಬಂದ್ಬಿಟ್ಟು ಬಟರ್ಫ್ಲೈ ಎಕ್ಸಸೈಸ್. ಸೊ ಈ ತರ 20 ಸೆಕೆಂಡ್ ಕಂಟಿನ್ಯೂ ಮಾಡ್ಬೇಕು. ಅದಾದ ನಂತರ ಈ ಕೈಯಿಂದ ಈ ತರ ಒಂದು 10 ಸೆಕೆಂಡ್ ನ ಹೋಲ್ಡ್ ಮಾಡ್ಬೇಕು. ಇದನ್ನ ಮಿನಿಮಮ್ 5 ಸೆಟ್ ಮಾಡ್ಬೇಕಾಗುತ್ತೆ. ಎರಡನೇ ಎಕ್ಸಸೈಸ್ ಬಂದ್ಬಿಟ್ಟು 90-90 ರೊಟೇಷನ್ ಅಂತ ಹೇಳಿ, ಇದು ಮಿನಿಮಮ್ ಈಚ್ ಲೆಗ್ 15 ಮಾಡ್ಬೇಕು. ಒಂದೊಂದ್ ಕಾಲಿಗೆ 15 ಸಲ ಎಕ್ಸಸೈಸ್ ಬರ್ಬೇಕು. ಇದನ್ನು ಕೂಡ ಅಷ್ಟೇ ನೀವು 5 ಸೆಟ್ ಮಾಡ್ಬೇಕಾಗುತ್ತೆ. ಅಡಕ್ಟರ್ ರೈಸ್ ಅಂತ ಹೇಳಿ ಮೂರನೇ ಎಕ್ಸಸೈಸ್. ಇದು ಬಂದ್ಬಿಟ್ಟು ಪರ್ ಲೆಗ್ 15 ಮಾಡ್ಬೇಕು. ಇದು ಕೂಡ 5 ಸೆಟ್ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿ ಮಾಡ್ಬೇಕಂದ್ರೆ, ನೀವು ಈ ಪೊಸಿಷನ್ ಅಲ್ಲಿ 1 2 3 ಈ ತರ ನೀವು 15 ಒಂದೊಂದ್ ಕಾಲಿಗೆ ಬರ್ಬೇಕು, 5 ಸೆಟ್ ಮಾಡ್ಬೇಕು. ನೆಕ್ಸ್ಟ್ ನಾಲ್ಕನೇ ಎಕ್ಸಸೈಸ್ ಬಂದ್ಬಿಟ್ಟು ಸೈಡ್ ಟು ಸೈಡ್ ಅಡಕ್ಟರ್ ಅಂತ ಹೇಳಿ, ಅದನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ 1 2 ಈ ತರ ಪ್ರತಿ ಲೆಗ್ಗಿಗೂ 10 ಟೈಮ್ಸ್ ಮಾಡ್ಬೇಕು. ಅಂದ್ರೆ 20 ಸಲ ಈ ಎಕ್ಸಸೈಸ್ ನ ಮಾಡ್ಬೇಕು. ಹಾಗೆ ಎಷ್ಟು ಸೆಟ್ ಮಾಡ್ಬೇಕಂತಂದ್ರೆ 5 ಸೆಟ್ ನ ಮಾಡ್ಬೇಕಾಗುತ್ತೆ. ಐದನೇ ಎಕ್ಸಸೈಸ್ ಬಂದ್ಬಿಟ್ಟು ಪಿಜನ್ ಸ್ಟ್ರೆಚ್ ಅಂತ ಹೇಳಿ. ಸೊ ಈ ರೀತಿ ಮಾಡ್ಬೇಕಾಗುತ್ತೆ. ಈ ರೀತಿ 20 ಸೆಕೆಂಡ್ ಹೋಲ್ಡ್ ಮಾಡಿ ಇದನ್ನ ಮಿನಿಮಮ್ ನೀವು 5 ವರ್ಕೌಟ್ ಮಾಡ್ಬೇಕು ಒಂದೊಂದ್ ಕಾಲಿಗೆ. ಇದು ಕೂಡ ಒಂದ್ 5 ಸಲ ಮಾಡಿ. ಆರನೇ ಎಕ್ಸಸೈಸ್ ಬಂದ್ಬಿಟ್ಟು 4 ಫಿಗರ್ ಸ್ಟ್ರೆಚ್ ಅಂತ ಹೇಳಿ. ಕಾಲ್ನ ಈ ತರ ಮೊಣಕಾಲ್ ಮೇಲೆ ಇಟ್ಕೊಳ್ಳಿ, ಕೈನ ಈ ಒಳಗಡೆಯಿಂದ ಈ ತರ ಹಾಕ್ಬಿಟ್ಟು ಈ ತರ ನಿಮ್ ಕಡೆ ಸ್ಟ್ರೆಚ್ ಮಾಡ್ಬೇಕು. ಈ ತರ ಪ್ರತಿ ಲೆಗ್ಗಿಗೂ 5 ಸಲ ಮಾಡಿ. ಇದು ಕೂಡ 5 ಸೆಟ್ ಮಾಡಿ. ಏಳನೇ ಎಕ್ಸಸೈಸ್ ಬಂದ್ಬಿಟ್ಟು ಫ್ರಾಗ್ ಫೋರ್ಸ್ ರೊಟೇಷನ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಈ ಪೊಸಿಷನ್ ಅಲ್ಲಿ ಬನ್ನಿ. ಇದಾದ ನಂತರ ಸ್ವಲ್ಪ ಕಾಲ್ನ ಹಿಂದ್ಗಡೆ ಅಗಲ ಮಾಡ್ಬಿಟ್ಟು ಸೊ ಈ ತರ ನೀವು ಕಾಲ್ನ ಎತ್ತಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಇದನ್ನ ನಿಮ್ಗೆ ಪ್ರತಿ ಲೆಗ್ಗಿಗೂ 10 ಮಾಡಿ. ಇದನ್ನು ಕೂಡ 5 ಸೆಟ್ ಮಾಡಿ. ಈ ಎಲ್ಲ ಎಕ್ಸಸೈಸ್ ನ 5 ಸೆಟ್ ಮಾಡಿ. ಹಾಗೆ ನಿಮ್ಮ ಒಂದು ವರ್ಕೌಟ್ ಮುಗಿದ್ಮೇಲೆ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ಪ್ರತಿದಿನ ಈ ಎಕ್ಸಸೈಸ್ ಗಳನ್ನ ಮಾಡಿ. ಇದರಿಂದ ಸ್ವಲ್ಪ ನಿಮ್ಮ ಒಂದು ನಾಲ್ಕನೇ ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಆಗ್ಬೋದು. ಇನ್ನು ಏನಾದ್ರೂ ಪ್ರಾಬ್ಲಮ್ಗಳಿದ್ರೆ ಕಮೆಂಟ್ ಎಲ್ಲ ತಿಳಿಸಿರಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ. ಜೈ ಹಿಂದ್.